ಕೆಲವೊಮ್ಮೆ ಒಬ್ಬ ನಾಯಕ ಏನಾದರೂ ಬಂಡೆ ಎದ್ದಿದ್ದೆ ಆದರೆ ಅದರ ಪರಿಣಾಮ ಪಕ್ಷದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕಿಂತ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಜೊತೆಗೆ ಏನೆಲ್ಲ ಬದಲಾವಣೆಗಳಿಗೆ ನಾಂದಿ ಹಾಡುತ್ತೆ ಅನ್ನೋದಕ್ಕೆ ಪ್ರಮುಖವಾದಂಥ ಕಾರಣ ಈಗ ಮಾಜಿ DCM ಈಶ್ವರಪ್ಪ ಅವರ ಒಂದು ನಡೆ. ಹಾವೇರಿಯಿಂದ ಪುತ್ರ ಕಾಂತೇಜ್ಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಿವಮೊಗ್ಗದಿಂದ ಸಮರಕ್ಕೆ ಸಿದ್ಧರಾಗಿದ್ದಾರೆ, ಅದು ಪಕ್ಷೇತರರಾಗಿ. ಹಾಗಾಗಿ ಅವರು ಘೋಷಣೆ ಮಾಡಿದ ಬಳಿಕ ಬಹುತೇಕ ಬಿಜೆಪಿ ಹಿರಿಯ ನಾಯಕರು ಆಗಮಿಸಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಆಗಿರುವಂತಹ ನಾಯಕರು ಆಗಮಿಸಿದ್ರು ಕೂಡ ಅವ್ರು ಇವತ್ತೇನು ಮಾಡ್ತಾರೆ ಗೊತ್ತಾ? ನೋಡಿ, ಅಲ್ಲಿ ರಾಧಾ ಮೋಹನ್ ದಾಸ್ ಅವರು ಹೋಗ್ತಾರೆ, ಅವರ ಮನೆಗೆ ಹೋಗ್ತಾರೆ ಅವರನ್ನು ಮನವೊಲಿಸೋದಕ್ಕೆ ಅಂತೇಳಿ. ರಾಧಾ ಮೋಹನ್ ದಾಸ್ ಅವರು ಮನೆ ಒಳಗಡೆ ಹೋಗಿ ಕೂತ್ಕೊಳ್ತಾರೆ, ಈಶ್ವರಪ್ಪ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾನೆ ಅರ್ಧದಲ್ಲೇ ಎದ್ದೋಗ್ತಾರೆ ಈಶ್ವರಪ್ಪ ಅವರು. ಅರ್ಧ ಗಂಟೆ ಕಾದು ಕುಳಿತುಕೊಳ್ತಾರೆ ರಾಧಾ ಮೋಹನ್ ಅವರು, ಆದರೂ ಕೂಡ ವಾಪಸ್ ಬರೋದಿಲ್ಲ KS ಈಶ್ವರಪ್ಪ. ಅಂದರೆ ತ್ರಿಕೋನ ಸ್ಪರ್ಧೆ ಏರ್ಪಡೋದು ಖಚಿತಾನ, ಅಥವಾ ಮೋದಿಯವರು ಬಂದ ಬಳಿಕ ಏನಾದ್ರು ಈ ಒಂದು ಅಸಮಾಧಾನ ಶಮನಗೊಳ್ಳುತ್ತಾ ಅಂತ ಕಾದು ನೋಡಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಶ್ವರಪ್ಪನವರ ಬಂಡಾಯ ಶಮನಕ್ಕೆ ಆಗ್ತಿರುವ ಪ್ರಯತ್ನಗಳು ಯಾವ ರೀತಿ ವಿಫಲವಾಗ್ತಿದೆ, ಮುಂದೇನು ಇದರ ಒಂದು ವರದಿ ಇದೆ, ಗಮನಿಸಿ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಸಿಟ್ಟು ಕಡಿಮೆಯಾಗ್ತಿಲ್ಲ. ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಲು ಅಪ್ಪ ಮಕ್ಕಳೇ ಕಾರಣ ಎಂಬ ಮಾತನ್ನ ಈಶ್ವರಪ್ಪ ಪುನರುಚ್ಚರಿಸಿದ್ದಾರೆ. ಈ ಮಧ್ಯೆ ಇಂದು ಈಶ್ವರಪ್ಪ ಸಿಟ್ಟನ್ನ ತಣಿಸಲು ಸಾಲು ಬಿಜೆಪಿ ನಾಯಕರು ಅವರ ಮನೆಗೆ ಭೇಟಿ ನೀಡಿ ಸಂಧಾನ ಮಾಡಲು ಯತ್ನಿಸಿದ್ರು. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೂ ರಾಜ್ಯ ಬಿಜೆಪಿ ನಾಯಕರಾದ ಆರ್ಗ ಜ್ಞಾನೇಂದ್ರ, ರವಿಕುಮಾರ್ ಸಂಧಾನಕ್ಕೂ ಮಾಜಿ ಸಚಿವ ಬಗ್ಗಿಲ್ಲ. ರಾಧಾ ಮೋಹನ್ ದಾಸ್ ಜೊತೆ ಸಂಧಾನ ಸಭೆ ನಡೆಸುವಾಗ ಸಭೆಯಿಂದಲೇ ಈಶ್ವರಪ್ಪ ಹೊರ ನಡೆದಿದ್ದಾರೆ. ಇನ್ನು ಆರ್ಗ ಜ್ಞಾನೇಂದ್ರ ಭೇಟಿ ಬಳಿಕ ಮಾತನಾಡಿದ ಈಶ್ವರಪ್ಪ BSY ಕುಟುಂಬ ವಿರುದ್ಧ ಕೆಂಡ ಕಾರಿದ್ರು. ನಾನು ಯಾತಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋಂಥ ಅಂಶ ಅವರ ಗಮನಕ್ಕೆ ತಂದೆ. ಕೇವಲ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಅಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ದು ಮೋಸ ಮಾಡಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗೆ, ನಮ್ಮ ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. CT ರವಿ ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಾನು ವಿವರಕ್ಕೆ ಹೋಗಲ್ಲ, ತುಂಬ ಜನಕ್ಕೆ ಮೋಸ ಮಾಡಿದ್ದಾರೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಅವರು ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. 6 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಯಾಕೆ ಖಾಲಿ ಇತ್ತು? ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ, ನಾನು ಹೇಳ್ದಲ್ಲ, ಅವ್ರು ಹಿಡಿದು ಈ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿಕೊಟ್ರು ವಿಜೇಂದ್ರನ್ನು. ಲಿಂಗಾಯತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ? ಏನು ಸರ್, ಇವ್ರ ಅಪ್ಪ ಮಕ್ಕಳದೇ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈಗ ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ. ಇನ್ನು ನಾಳೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಬರುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಭಾಗಿಯಾಗ್ತಾರಾ ಇಲ್ಲ ಗೈರಾಗ್ತಾರ ಎಂಬ ಅನುಮಾನ ಕಾಡಿದೆ. ಈ ಮಧ್ಯೆ ಪ್ರಧಾನಿ ಮೋದಿಯೇ ಈಶ್ವರಪ್ಪರನ್ನ ಸಮಾಧಾನ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾನಾಯಕ್, ಶಿವಮೊಗ್ಗದಲ್ಲಿ ಏನಾಗ್ತಿದೆ ಅಂತೇಳಿ ಇವತ್ತು ಇಡೀ ರಾಜ್ಯವೇ ಕಾದು ಕುಳಿತಿದೆ, ನೋಡ್ತಾ ಇದೆ. ಯಾರೇ ಬಂದರೂ ಕೂಡ ಅವರ ಅಸಮಾಧಾನ ಮಾತ್ರ ಸಮಾಧಾನಗೊಳ್ತಾ ಇಲ್ಲ. ಏನು ಕಾರಣ? ಯಾಕೆ ಇಷ್ಟೊಂದು ಕೋಪಗೊಂಡಿರೋದು ಈಶ್ವರಪ್ಪ ಅವರು? ಏನು ಪ್ರಮುಖವಾದಂಥ ಕಾರಣ?
ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈಶ್ವರಪ್ಪನವರು ಇಷ್ಟೊಂದು ಬಿಜೆಪಿಯ ವಿರುದ್ಧ ಅಸಮಾಧಾನಗೊಳ್ಳಲಿಕ್ಕೆ ಪ್ರಮುಖ ಕಾರಣ ಅಂದರೆ ಅವರ ನೇರ ಆರೋಪ ಒಂದೇ ಆಗಿರುವಂಥದ್ದು. ಇಲ್ಲಿಯವರೆಗೆ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ಕೈಯಲ್ಲಿ ಬಿಜೆಪಿ ಪಕ್ಷ ಇವತ್ತು ಸಿಕ್ಕಾಕೊಂಡಿರುವಂಥದ್ದು. ಹಾಗಾಗಿ ತಾಯಿಯ ಕುತ್ತಿಗೆಯನ್ನು ಹಿಡಿದುಕೊಂಡಂಗೆ ವಿಜೇಂದ್ರ ಪಕ್ಷವನ್ನು ಹಿಡಿದುಕೊಂಡಿದ್ದಾರೆ. ಹಾಗಾಗಿ ಇದನ್ನು ತಪ್ಪಿಸಬೇಕು, ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನು ಬೇರ್ಪಡಿಸಬೇಕು, ಈ ನಿಟ್ಟಿನಲ್ಲಿ ನನ್ನ ಸ್ಪರ್ಧೆ. ಹಾಗೆ ಏನು ಅನೇಕ ಜನರು ಹಿಂದುತ್ವಕ್ಕಾಗಿ ದುಡ್ದಂತರಿದ್ದಾರೆ. ಈ ಯತ್ನಾಳ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಅಥವಾ ಇನ್ನೂ ಅನೇಕರಿದ್ದಾರೆ, ಪ್ರತಾಪ್ ಸಿಂಹ ಆಗಿರ್ಬೋದು. ಅವರನ್ನೆಲ್ಲ ಅವ್ರಿಗಾಗಿ ಹಠ ಹಿಡಿಲಿಲ್ಲ ಯಡಿಯೂರಪ್ಪನವರು. ಕೇವಲ ಶೋಭಾ ಕರಂದ್ಲಾಜೆ, ಬೊಮ್ಮಾಯಿ ಅವರಿಗೆ ಹಠ ಹಿಡಿದು ಟಿಕೆಟನ್ನು ಕೊಡಿಸ್ತಾರೆ. ಇಷ್ಟು ವರ್ಷಗಳ ಕಾಲ ಹಿಂದುತ್ವಕ್ಕಾಗಿ ಹೋರಾಡಿದಂಥ ಅನೇಕ ನಾಯಕರಿಗೆ ಕಡೆಗಣನೆ ಮಾಡುವ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಇದರ ಜೊತೆಗೆ ನನಗೆ ಪ್ರಮುಖವಾಗಿ ನಾನು ಟಿಕೆಟ್ ಘೋಷಣೆ ಆಗುವ ಮುಂಚೆ 1 ವರ್ಷದ ಮುಂಚೆ ನಾನು ಯಡಿಯೂರಪ್ಪನವರ ಬಳಿ ಹೋಗಿದ್ದೆ. ಆವಾಗ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ವಿಧಾನಸಭಾ ಟಿಕೆಟ್ ತಪ್ಪಿದ ಸಂದರ್ಭದಲ್ಲಿ ಮಗನಿಗೆ ಕೊಡಿಸ್ಲಿಕ್ಕೆ ನೀವು ಮಗನನ್ನು ಹಾವೇರಿಗೆ ಕಳಿಸಿ, ನಾನು ಟಿಕೆಟ್ ಕೊಡಿಸುವ ಪ್ರಯತ್ನವನ್ನು ಮಾಡ್ತೇನೆ, ಜೊತೆಗೆ ನಾನು ಚುನಾವಣಾ ಪ್ರಚಾರಕ್ಕೆ ಬಂದವನು ಗೆಲ್ಲಿಸುವ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ಯಡಿಯೂರಪ್ಪನವರು ಸುಳ್ಳು ಮಾಡಿದ್ದಾರೆ, ಅನ್ಯಾಯವನ್ನು ಮಾಡಿದ್ದಾರೆ ಅನ್ನುವಂಥ ಏನು ನಿಟ್ಟಿನಲ್ಲಿ ಈಶ್ವರಪ್ಪನವರು ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು. ಹಾಗಾಗಿ ಆ ಅಸಮಾಧಾನವನ್ನು ಶಮನಗೊಳಿಸಲಿಕ್ಕೆ ಬಿಜೆಪಿಯ ಸಾಕಷ್ಟು ನಾಯಕರು ಇವತ್ತು ಬೆಳಗ್ಗೆಯಿಂದಲೂ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಆರ್ಗ ಜ್ಞಾನೇಂದ್ರ ಅವರು ಬಂದರು. ಆರ್ಗ ಜ್ಞಾನೇಂದ್ರ ನಂತರದಲ್ಲಿ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚುನಾವಣಾ ಉಸ್ತುವಾರಿಯಾಗಿರುವಂಥ ರಾಧಾ ಮೋಹನ್ ದಾಸ್ ಅವರು ಬಂದರು. ಮತ್ತೊಂದು ಏನು ಅಂದರೆ ಸುಮಾರು 5 ಗಂಟೆ ವೇಳೆಗೆ ಮತ್ತೊಮ್ಮೆ ರಾಧಾ ಮೋಹನ್ ದಾಸ್, ರಾಜೇಶ್ ಅವರು ಜೊತೆಗೆ ಪ್ರಹ್ಲಾದ್ ಜೋಶಿ ಬರುವ ನಿರೀಕ್ಷೆ ಇದೆ. ಮತ್ತೊಮ್ಮೆ ಒಟ್ಟಾರೆಯಾಗಿ ಏನು ಅಂದರೆ ನಾಳೆ ಪ್ರಧಾನಿ ಕಾರ್ಯಕ್ರಮದ ಒಳಗಡೆ ಈಶ್ವರಪ್ಪನವ್ರನ್ನ ಮತ್ತು ಅವರ ಕೋಪವನ್ನು ಶಮನಗೊಳಿಸಬೇಕು, ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವ್ರನ್ನ ಕರೆತರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಒಂದು ಆಶಯವಾಗಿರುವಂಥ. ಆ ನಿಟ್ಟಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಆಗಿರ್ಬೋದು, ಬಿಜೆಪಿಯ ರಾಜ್ಯ ನಾಯಕರಾಗಿರ್ಬೋದು, ಎಲ್ಲರೂ ಮಾಡ್ತಿರುವಂಥದ್ದು. ಆದರೆ ಇವೆಲ್ಲದಕ್ಕೂ ಈಶ್ವರಪ್ಪನವರು ಯಾವುದೇ ರೀತಿಯ ಇವರ ಮಾತುಗಳಿಗೆ ಬಗ್ತಾ ಇಲ್ಲ. ಹಾಗಾಗಿ ಇವೆಲ್ಲವನ್ನ ನೋಡಿದಾಗ ಈಶ್ವರಪ್ಪನವರ ಮುಂದಿನ ನಡೆ ಏನು ಎನ್ನುವಂಥದ್ದು ಈಗ ಕಾಡ್ತಿರುವಂಥದ್ದು, ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಭೀಮಾ ನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ.